ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕ್ಯಾಂಡಲ್ ಮ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಮೈಸೂರು ಬರ್ತಾ ಇದೆ. ಏನು ಬರ್ತಾ ಇದೆ? ಎಕ್ಸೋಷನ್, ಹಾಗೆ ಲೆಟ್ಟಿಂಗ್ ಗೋ ಬರ್ತಾ ಇದೆ. ಲವರ್ಸ್ ಕಾರ್ಡ್ ಬರ್ತಾ ಇದೆ. ಗೈಡೆನ್ಸ್ ಇದೆ ಇಲ್ಲಿ. ಇಲ್ಲಿನ ಮೆಸೇಜ್ಗಳ ಪ್ರಕಾರ ಈ ಟೈಮಲ್ಲಿ ಅವರು ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಾ ಇಲ್ಲ. ಏನೋ ಎಕ್ಸಾಷನ್ ಇದೆ, ಸ್ಟ್ರೆಸ್ ಆಗ್ತಾ ಇದೆ. ಯಾವುದೋ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಯೋಚನೆ ಮಾಡ್ತಾ ಇರೋ ಹಾಗಿದೆ ಈ ವ್ಯಕ್ತಿ. ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಯಾಕೋ ಧೈರ್ಯ ಸಾಲದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಏನೋ ಸಂತೋಷ ಇದೆ. ನಿಮ್ಮ ನೆನಪುಗಳು ಅವ್ರ ಮನಸ್ಸಲ್ಲಿ ಏನೋ ಬಣ್ಣ ಬಣ್ಣದ ಹೂಗಳು ಅರಳದ ಹಾಗೆ ಅನಿಸುತ್ತೆ. ಸಂತೋಷ ಆಗುತ್ತೆ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರೂ ಯಾಕೋ ಅನುಮಾನಗಳಿದೆ, ಯಾಕೋ ಹಿಂಜರಿಕೆ ಇದೆ. ಇಬ್ಬರಲ್ಲೂ ಆತ್ಮೀಯತೆ ಇದೆ, ಪ್ರೀತಿ ಬೆಳೆದಿದೆ. ಆದ್ರೂ ಆ ಫೀಲಿಂಗ್ಸ್ ಎಲ್ಲ ಲೆಟ್ಗೋ ಆಗ್ತಾ ಇದೆ. ಮನಸ್ಸು ಕನ್ಫ್ಯೂಷನಲ್ಲಿದೆ. ಒಂದು ಕಡೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಇನ್ನೊಂದು ಕಡೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಏನಾದರೂ ತಪ್ಪು ಡಿಸಿಷನ್ ತೊಗೊಂಡ್ಬಿಡ್ತೀನಾ, ಮುಂದೆ ಪಶ್ಚಾತ್ತಾಪ ಪಡ್ತೀನಾ, ಹಾಗೆಲ್ಲ ಯೋಚನೆ ಮಾಡೋದಿದೆ ಈ ವ್ಯಕ್ತಿ. ರಿಯಾಲಿಟಿ ಒಪ್ಕೊಳ್ಳೋಕೆ ಮನಸ್ಸಿಲ್ಲ. ಯಾವುದೋ ಕನಸಿನ ಲೋಕದಲ್ಲಿರೋ ಹಾಗಿದೆ. ಓವರ್ ಥಿಂಕಿಂಗ್ ಇದೆ. ಇವೆಲ್ಲ ಕಾರಣಗಳಿಂದ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ನಿಮ್ಮಿಂದ, ನಿಮ್ಮ ನೆನಪುಗಳಿಂದ ದೂರ ಓಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರೂ ಯಾಕೋ ಆ ನೆನಪುಗಳು ಚೇಸ್ ಮಾಡ್ತಾ ಇದೆ ಹಾಗನ್ಸುತ್ತೆ ಅವ್ರಿಗೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ. ಯಾವುದೋ ಹಿಂದಿನ ಜನ್ಮದಲ್ಲಿ ಭೇಟಿಯಾಗಿದ್ವಿ ಹಾಗನ್ಸುತ್ತೆ ಅವ್ರಿಗೆ ನಿಮ್ಮನ್ನು ನೋಡಿದಾಗ. ನೀವೊಂದು ಯುನೀಕ್ ಇಂಟ್ರೆಸ್ಟಿಂಗ್ ಪರ್ಸನ್ ಹಾಗನ್ಸುತ್ತೆ. ಮಾತುಗಳಲ್ಲಿ ಯಾವುದೇ ನಾಟಕೀಯತೆ ಇಲ್ಲ, ಸೀದಾ ಸದಾ ಬಿಹೇವ್ ಮಾಡ್ತೀರಾ, ಹಾಗೆ ಸೌಮ್ಯ ಸ್ವಭಾವ ಹಾಗನ್ಸುತ್ತೆ ಅವ್ರಿಗೆ ನಿಮ್ಮನ್ನು ನೋಡಿದ್ರೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಿಹೇವಿಯರ್ನ ಸ್ಟಡಿ ಮಾಡೋದಿದೆ ಅವರು. ಆದರೆ ಏನೂ ತೋರಿಸ್ಕೊತಾ ಇಲ್ಲ. ಒಂದು ಕಡೆ ನಿಮಗೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ನಿಮಗೂ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಅಂತ ಮನಸ್ಸಿಲ್ಲ. ತಾನಾಗಿ ಹೇಳಲಿ, ಆಗ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಈ ಕನೆಕ್ಷನಲ್ಲಿ ನಿಮಗೇನೋ ಸ್ಟಕ್ ಫೀಲ್ ಆಗ್ತಾ ಇದೆ. ಮುಂದೆ ಅದು ರಿಕವರ್ ಆಗುತ್ತೆ ಅನ್ನೋದಿದೆ. ಇಲ್ಲಿ ಇಬ್ರಿಗೂ ಫೀಲಿಂಗ್ಸ್ ಇದೆ. ಯಾವುದೋ ಕಾರಣದಿಂದ ಇಲ್ಲಿ ಈಕ್ವಲ್ ಇನ್ವಾಲ್ವ್ಮೆಂಟ್ ಕಾಣ್ತಾ ಇಲ್ಲ. ನೀವು ಈ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ, ಆದರೆ ಆ ಕಡೆಯಿಂದ ಅಂಥ ಇನ್ವಾಲ್ವ್ಮೆಂಟ್ ಇಲ್ಲ. ರಿಯಾಲಿಟಿ ಏನೋ ಬೇರೆ ಇದೆ ಅನ್ನಿಸ್ತಾ ಇದೆ. ಇವರೊಂದು ಸ್ಟ್ರಾಂಗ್ ಹೆಡೆಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಕೆರಿಯರ್ ಓರಿಯೆಂಟೆಡ್, ಪ್ರೀತಿ ಭಾವನೆಗಳು ಅದೆಲ್ಲ ಸೆಕೆಂಡ್ರಿ. ಈಗ ಅವ್ರ ಪ್ರಿಯಾರಿಟೀಸ್ ಎಲ್ಲ ಅವ್ರ ಕೆರಿಯರ್ ಕಡೆ ಹಾಗೆ ಪ್ರೊಫೆಷನಲ್ ಕಡೆ ಇದೆ. ಇಲ್ಲಿ ಸ್ಲೋ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಸೈಲೆನ್ಸ್ ಇದೆ. ನೀವು ಏನೂ ಮಾತಾಡ್ತಾ ಇಲ್ಲ, ಅವರು ಸೈಲೆಂಟ್ ಆಗಿದ್ರು. ಇಬ್ಬರು ಮೌನ ಮಾತಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಥಾಟ್ ಪ್ರೊಸೆಸ್ನಲ್ಲಿ ನೆನಪುಗಳಿವೆ. ಅವ್ರಿಗಂತ ಫ್ರೀ ಟೈಮ್ ಸಿಗದಿದ್ರು, ಸ್ವಲ್ಪ ಸಮಯ ಸಿಕ್ಕಿದ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಇವರೊಂದು ಪ್ರಾಕ್ಟಿಕಲ್ ಆಗಿದ್ರೂ ಯಾಕೋ ನಿಮ್ಮ ನೆನಪುಗಳು ಅವರನ್ನು ಪರಿವರ್ತನೆ ಮಾಡ್ತಾ ಇದೆ ಹಾಗೆ ನನಗನ್ನಿಸ್ತಾ ಇದೆ. ನೀವೊಂದು ಇಂಟ್ರೆಸ್ಟಿಂಗ್ ಪರ್ಸನ್, ಹಾಗೆ ಸೀದಾ ಸಾದಾ ವ್ಯಕ್ತಿ ಅನ್ನಿಸ್ತಾ ಇದೆ ಅವ್ರಿಗೆ. ಹಾಗೆ ಈ ಕನೆಕ್ಷನ್ ಆಮೆ ವೇಗದಲ್ಲಿ ಸಾಗ್ತಾ ಇದೆ. ಸ್ಲೋ ಆಗಿ ಅವ್ರ ಮನಸ್ಸು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದೆ. ಅವ್ರಿಗೆ ನೀವು ಇಮೋಷ್ನಲ್ ಹಾಗೆ ಓವರ್ ಥಿಂಕರ್ ಅನ್ನಿಸ್ತಾ ಇದೆ.
ನಿಮ್ಗಷ್ಟೊಂದು ಪ್ರಪಂಚ ಜ್ಞಾನ ಇಲ್ಲ. ನೀವಿನ್ನೂ ಪ್ರಾಕ್ಟಿಕಲ್ ಆಗಬೇಕು. ಹಾಗೆ ಅವರು ಯೋಚನೆ ಮಾಡೋದಿದೆ. ನೀವಿನ್ನೂ ಇಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗಬೇಕು. ನಿಮ್ಮ ಇಮ್ಯಾಜಿನರಿ ವರ್ಲ್ಡಿಂದ ಆಚೆ ಬರಬೇಕು. ಹಾಗನ್ಕೊಂಡ್ರು ಈಗೀಗ ಯಾಕೋ ನಿಮ್ಮ ನೆನಪು ತುಂಬ ಬರ್ತಾ ಇದೆ. ನೀವೊಂದು ಯುನೀಕ್ ಪರ್ಸನ್ ಅನ್ನಿಸ್ತಾ ಇದೆ. ಯಾವುದೋ ನಿಮ್ಮ ಮಾತುಗಳು ಅಥವಾ ಸ್ವಭಾವ ಅವ್ರಿಗಿಷ್ಟ ಆಗೋಕ್ಕೆ ಶುರುವಾಗಿದೆ. ಅವ್ರಿಗೆ ನೀವು ಸರಿಯಾದ ವ್ಯಕ್ತಿ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಸಡನ್ ಡಿಸಿಷನ್ ತಗೊಳ್ಳೋ ಮನಸ್ಸಿಲ್ಲ. ಸುಮಾರು ದಿನದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ಮುಂದೆ ನೀವು ಲಾಯಲ್ ಹಾಗೆ ಹಾನೆಸ್ಟ್ ಪಾರ್ಟ್ನರ್ ಆಗಬಹುದು. ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ನಿಮ್ಮ ಮೇಲೆ ಯಾಕೋ ಅತಿಯಾದ ಭಾವನೆಗಳು ಬರ್ತಾ ಇದೆ. ನೀವಿಬ್ಬರು ಮುಂದಿನ ಜೀವನದ ಬಗ್ಗೆ ಡಿಸ್ಕಸ್ ಮಾಡ್ದಿದ್ರೂ ಮೌನವಾಗಿ ಒಬ್ರನ್ನೊಬ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀರಾ. ಇಬ್ಬರಲ್ಲೂ ಕೆಲವು ಡಿಫ್ರೆನ್ಸಸ್ಗಳಿವೆ. ಆದರೂ ಕೆಲವು ಕಾಮನ್ ಫೀಲಿಂಗ್ಸ್ನಿಂದ ಇಬ್ಬರು ಒಬ್ರಿಗೊಬ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ. ನೀವು ಅವ್ರ ಜೊತೆ ಮಾತಾಡೋ ಅವಕಾಶಗಳನ್ನ ಹುಡುಕ್ತೀರಾ. ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ನೀವು ಚೇಂಜ್ ಆಗಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ದಿನ ಕಳೆದ ಹಾಗೆ ಈ ಕನೆಕ್ಷನ್ ಇಂಪ್ರೂವ್ ಆಗುತ್ತೆ ಅನಿಸುತ್ತೆ. ಮುಂದೆ ಒಂದಿನ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಅಥವಾ ನೀವೇ ಹೇಳಲಿ ಅಂತ ಕಾಯ್ತಾ ಇರಬೇಕು. ಏನೇ ಆಗಲಿ ಆತರ ಪಡೋದು ಬೇಡ. ಸಡನ್ ಡಿಸಿಷನ್ ತಗೊಂಡು ಮುಂದೆ ಪಶ್ಚಾತ್ತಾಪ ಪಟ್ಕೋಬಾರ್ದು ಅನ್ನೋದೇ ಇವ್ರ ಯೋಚನೆ. ಈಗೀಗ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಯೋಚನೆಗಳು ಬರ್ತಾ ಇದೆ. ಏನೋ ಉತ್ಸಾಹ ಇದೆ. ಆಗಾಗ ನಿಮಗೆ ಮೆಸೇಜ್ ಮಾಡೋದಿದೆ, ಗಂಟೆಗಟ್ಟಲೆ ಮಾತಾಡೋದಿದೆ. ಇವೆಲ್ಲದರ ಮಧ್ಯೆ ಅವ್ರ ಫೀಲಿಂಗ್ಸ್ನ ನಿಮ್ಮ ಜೊತೆ ಹೇಳ್ಕೋಬೋದಾ? ಹಾಗೆ ನೋಡೋಣ. ಇದಕ್ಕೆ ಮುಂದೆ ಅವ್ರು ಏನು ಹೇಳ್ಬೋದು, ಅದಕ್ಕೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್. ಐ ವಾಂಟ್ ಟು ರೀಕನ್ಸೈಲ್. ಮತ್ತೊಂದು, ಯು ಟಚ್ಡ್ ಮೈ ಹಾರ್ಟ್. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ. ಎವ್ರಿ ಮೂಮೆಂಟ್ ಸ್ಪೆಂಟ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು. ಇವೆಲ್ಲ ಅವ್ರ ಮನಸ್ಸಿನ ಭಾವನೆಗಳಾಗಿರುತ್ತೆ. ಈ ಎಲ್ಲ ಫೀಲಿಂಗ್ಸ್ಗಳನ್ನ ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹಾಗನ್ಸಿದ್ರೂ ಬಾಯ್ಬಿಟ್ಟು ಏನೂ ಹೇಳಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಮನಸ್ಸಲ್ಲಿ ಸ್ಟ್ರೆಸ್ ಆಗ್ತಾ ಇದೆ, ಎಕ್ಸಾಷನ್ ಇದೆ. ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಿಮ್ಮನ್ನು ಕಾಯಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ. ನೀವು ಅವ್ರಿಗೆ ಒಂದು ಯುನೀಕ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಯು ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೆ ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರಿಗೆ. ನೀವು ಹಾಗೆ ನಿಮ್ಮ ಜೊತೆ ಕಳೆದಂಥ ಸಮಯ ಅವ್ರಿಗೆ ಪ್ರೆಷಸ್ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.